ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಮನೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವರ್ಕೌಟ್ಗೆ ಹೋಗಿದ್ದೆ. ನಮ್ಮ ಮಮ್ಮಿ ಸ್ವೀಟೆಲ್ಲ ತೊಗೊಂಡು ಬಂದ್ಬಿಟ್ಟು ಮನೇಲಿ ಇಟ್ಬಿಟ್ಟು ಗೈಸ್. ನಾನು ತಿನ್ನಂಗಿಲ್ಲ, ನನಗೆ ಸಖತ್ ತಿನ್ಬೇಕು ಅನಿಸ್ತೈತೆ ನೋಡೋದ. ಆದರೂ ಡಯಟಲ್ಲಿದ್ದೀನಿ, ತಿನ್ನಬಾರ್ದು ಗೈಸ್. ಫುಲ್ ಶುಗರ್ ಕಂಟೆಂಟ್ ಆಗಿಬಿಟ್ರೆ ಡಯಟೆಲ್ಲ ಸ್ಕಿಪ್ ಆಗಿಬಿಡುತ್ತೆ ಅಷ್ಟೇ. ಆಮೇಲೆ ನಮ್ಮ ಟ್ರೈನರ್ ಏನಿಲ್ಲ, ನನಗೆ ವರ್ಕೌಟು ಹೇಳ್ಕೊಡಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ, ಮಾಡಿ ಬ್ರೋ ನೀವು ಮಾಡಿ, ನಿಮ್ಮ ವರ್ಕೌಟ್ ನೀವು ಮಾಡಿ ಅಷ್ಟೇ. ಬೈತಾರೆ. ಹೀಗೆಲ್ಲ ಅಷ್ಟು ಮಾಡಿಬಿಟ್ಟು ಸ್ಕಿಪ್ ಮಾಡಿಬಿಟ್ರೆ ಯಾರು ನಮಗೆ ತಾನೇ ಲಾಸ್ ಆಗೋದು. ಅವರು ಅಷ್ಟೊಂದು ತುಂಬ ಹೇಳ್ತಾರೆ, ಡಯಟಲ್ಲಿರಿ, ಚೀಟ್ ಮೀಲ್ ಮಾಡಬೇಡಿ ಅಂತ. ಸೊ ನಾವು ಚೀಟ್ ಮೀಲ್ ಮಾಡಬಾರ್ದು, ಅವ್ರಿಗೂ ಒಂದು ರೆಸ್ಪೆಕ್ಟ್ಫುಲಿಯಾಗಿ ಕೊಡಬೇಕಲ್ವ. ಸೊ ಇದ್ರ ಬದಲು ಒಂದು ಆ್ಯಪಲ್ ತಿಂದರೆ ತುಂಬ ಅದೇ ಇದಾಗುತ್ತೆ ಗೈಸ್. ಸೊ ಕಟ್ ಮಾಡೋಣ, ಏನು ಎಲ್ಲೂ ಹೋಗಲ್ಲ. ಇದೆಲ್ಲ ಆಲ್ಮೋಸ್ಟ್ ಲೈಫಲ್ಲಿ ತಿನ್ನೋದು ಹೋಗೋದು ಇದ್ದೇ ಇರುತ್ತೆ. ತಿನ್ನೋಣ ಮುಂದೆ, ಈಗ ಸ್ವಲ್ಪ ಬೇಡ. ಸೊ ಡಿನ್ನರ್ಗೆ ಹೋಗಿದ್ದೆ. ಡಿನ್ನರಲ್ಲಿ ನಾನು ತೊಗೊಂಡಿದ್ದು ಕಸ್ಟಮೈಸ್ ಆಗಿ, ಎಕ್ಸ್ಪೆಷಲಿ ನಾನು ಡಯಟಲ್ಲಿ ಇರೋದ್ರಿಂದ ತಂದೂರಿ ರೋಟಿ ತೊಗೊಂಡಿದ್ದೀನಿ ವಿತೌಟ್ ಆಯಿಲ್, ವಿತೌಟ್ ಡ್ರೈ ತೊಗೊಂಡಿದ್ದೀನಿ. ಮಶ್ರೂಮ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದೆ. ಏನು ಸೈಕಾಗ್ಬಿಟ್ಟೈತೆ ಅಂದರೆ ಗೈಸ್, ನಾವು ಮಮ್ಮಿ ಏನೋ ಥರ ಕೇಳಿದ್ರು, ತೊಗೊಂಡು ಬಂದೆ. ತೊಗೊಂಡು ಬರ್ಬೇಕಾದ್ರೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟೈತೆ. ನೋಡಿದ್ರೆ ಪೆಟ್ರೋಲೇ ಇಲ್ಲ ಆ್ಯಕ್ಚುಲಿ. ಓಕೆ, ನಾನು ಮೊಬೈಲು ಕ್ಯಾರಿ ಮಾಡ್ಕೊಂಡು ಹೋಗಿಲ್ಲ, ಲೈಕ್ ಆನ್ಲೈನ್ ಪೇ ಮಾಡೋಣ ಅಂದರೆ ಜಸ್ಟ್ ಕೈಯಲ್ಲಿ 50 ರುಪೀಸ್ ಇತ್ತಾಯ್ತಾ. ಓಕೆ, 50 ರುಪೀಸ್ಗೆ ಹಾಕ್ಸೋಣ ಅಂದ್ಬಿಟ್ಟು ಬಂಕಿಗೆ ಹೋಗಿ ಫ್ಯೂಲ್ 50 ರುಪೀಸ್ಗೆ ಹಾಕಿ ಅಂತ ಅಂದ್ಬಿಟ್ಟು ಸುಮ್ಮನೆ ನನ್ನ ಪಾಡಿಗೆ ನಾನು ಸುಮ್ಮನೆ ನಿಂತ್ಕೊಬಿಟ್ಟಿದ್ವಿ. 50 ರುಪೀಸ್ಗೆ ಹೇಳಿದ್ರೆ 50 ರುಪೀಸ್ಗೆ ಹಾಕಬೇಕು ಅಲ್ವಾ. ಅವರು 350ಗೆ ಹಾಕ್ಬಿಟ್ಟವ್ರೆ. ನನಗೆ ಒಂದು ಸೆಕೆಂಡ್ ಶಾಕಿ, 350 ಎಕ್ಸ್ಟ್ರಾ ಆಗೋಯ್ತು, 50 ಎಕ್ಸ್ಟ್ರಾ ಆಗೋಯ್ತು ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ಏನು 50 ಲೈಕ್ 100 ಎಕ್ಸ್ಟ್ರಾ ಆಗೋಯ್ತು ಅಂತ ಅಂದಿದ್ರು. ಓಕೆ, ನಾನು ಕೊಡ್ತಿದ್ದೆ. ಲೈಕ್ ಅಲ್ಲಿ 350 ಎಕ್ಸ್ಟ್ರಾ ಆಗೋಯ್ತು ಅಂತ ಅಂದರು. ಸರಿ, ಅಟ್ ಎ ಟೈಮ್ ನಾನು ಕೊಡ್ತಿದ್ದೆ. ಸೆಕೆಂಡ್ ಅಟ್ ಎ ಟೈಮಲ್ಲಿ ನಾನು ಮೊಬೈಲ್ ಆನ್ಲೈನ್ ಪೇ ಮಾಡೋಕ್ಕೂ ಮೊಬೈಲು ತೊಗೊಂಡು ಹೋಗಿಲ್ಲ ಆ್ಯಕ್ಚುಲಿ. ಕೈಯಲ್ಲಿ ಕ್ಯಾಶು ಇಲ್ಲ. ಇನ್ನೇನು ಮಾಡೋದು. ಅವರು ಫುಲ್ ಗಾಬರಿ ಗಾಯ್ಸ್. ನನಗೆ ಒಂದು ಸೆಕೆಂಡ್ ಶಾಕ್, ಏನು 350ಗೆ ಹಾಕ್ಬಿಟ್ಟವ್ರಲ್ಲ ಅಂತ. ಇನ್ನೇನು ಮಾಡೋದು. ಸರಿ, ಏನೋ ಟೆನ್ಷನ್ ತೊಗೋಬೇಡಿ, ನಾಳೆ ಬಂದು ಕೊಡಿ ಅಂತ ಅಂದರು. ಅಲ್ಲ, ನೀವು ಮಾಡಿ ತಪ್ಪು ಯಾಕೆ ಹಾಕಿದ್ರಿ, ನಾವು ಎಷ್ಟು ಕೇಳಿದ್ವಿ ಅಷ್ಟಕ್ಕೆ ಹಾಕ್ಬೇಕಲ್ವ, ನೋಡಿಲ್ಲ ಹಂಗೆ ಹಿಂಗೆ. ಓಕೆ, ಲೀವ್ ಬಿಡಿ, ನಾಳೆ ಬಂದು ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು. ವಾದ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಅವ್ರಿಗೂ ಇರಬೇಕು. ಎಷ್ಟೇ ಇದ್ದರೂ ಒಂದು ಕೆಲಸ ಅಂತ ಅಂದಮೇಲೆ ಒಂದು ಸ್ವಲ್ಪ ಎಲ್ಲ ಇರಬೇಕು. ಏನೂ ಮಾಡೋಕ್ಕಾಗಲ್ಲ ಗೈಸ್. ನಂದು ತಪ್ಪೈತೆ ಅಂತ 0 ಪಾಯಿಂಟ್ ನಾನು ಹೇಳ್ತೇನೆ, ಅವ್ರದ್ದು ತಪ್ಪೈತೆ ಅಂತ ಹೇಳ್ತಾ ಇಲ್ಲ. ಲೈಕ್ ಏನೋ ಮೈಂಡ್ ಸೆಟ್ಟಲ್ಲಿ ಏನೋ ಹಾಕ್ಬಿಟ್ಟಿದ್ದಾರೆ. ಆ ಪೆಟ್ರೋಲ್ ಬಂಕ್ ನೇಮು ನಾನು ಮೆನ್ಷನ್ ಮಾಡಲ್ಲ, ಯಾಕಂದರೆ ಪಾಪ ಮುಂದೆ ಅವ್ರಿಗೂ ತೊಂದರೆ ಆಗಬಾರ್ದಲ್ವಾ. ಸುಮ್ಮನೆ ಯಾಕೆ, ಲೈಕ್ ಅವ್ರಿಗೆ ಗೊತ್ತಾದರೆ ಹಿಂಗೆ ಆಗಬಾರ್ದು ಅಂತ ಆದರೆ ಸಾಕು. ಬಿಡಿ ಗೈಸ್. ಏನೋ ನನಗೂ ಫ್ಯೂಲ್ ಬಂತು. ಈಗ ನಾಳೆ ತೊಗೊಂಡೋಗಿ, ನಾಳೆ ತೊಗೊಂಡೋಗಿ ಕೊಟ್ಬಿಡ್ತೀನಿ. ಸುಮ್ಮನೆ ಯಾಕೆ ಅವ್ರದ್ದು ಇರ್ತದೆಲ್ಲ ಬೇಡ ಗೈಸ್, ನಾವೆಲ್ಲ ಇಟ್ಕೊಳ್ಳಲ್ಲ. ನಾವೇ ಬೇರೆಯವ್ರಿಗೆ ಎಷ್ಟೊಂದು ಮಾಡಿದ್ದೀವಿ, ನಾವು ಯಾಕೆ ಎಲ್ಲ ಇಟ್ಕೊಳ್ಳೋದು ಬೇಡ. ಅದಲ್ಲ, ನನಗಂತೂ ಇಷ್ಟನೇ ಆಗಲ್ಲ. ₹1 ಒಬ್ಬರಿಂದ ಇಟ್ಸ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ ಗೈಸ್. ನಾನು ಡೈಲಿ ಕನ್ಸ್ಯೂಮ್ ಮಾಡೋ ಪ್ರೋಟೀನ್ ಶೇಕ್ ಹೇಗೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನಾನಿಲ್ಲಿ ಓವರ್ನೈಟ್ ಸೋಕ್ ಮಾಡಿ ಇಟ್ಟಿರೋದು ಫುಲ್ ಡ್ರೈ ಫ್ರೂಟ್ಸ್. ಏನೇನೆಂದರೆ ಡೇಟ್ಸ್ ಆಗಿರ್ಬೋದು, ಬ್ಲ್ಯಾಕ್ ಗ್ರೇಪ್ಸ್ ಆಗಿರ್ಬೋದು, ವೈಟ್ ಗ್ರೇಪ್ಸ್ ಆಗಿರ್ಬೋದು, ಬಾದಾಮ್ ಆಗಿರ್ಬೋದು, ಕ್ಯಾಶ್ಯೂ ಆಗಿರ್ಬೋದು, 2 ಟೈಪ್ಸ್ ಆಫ್ ಚಿಯಾ ಸೀಡ್ಸ್ ಆಗಿರ್ಬೋದು, ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ಎಲ್ಲ ವಾಟರಲ್ಲಿ ಓವರ್ನೈಟ್ ಸೋಕ್ ಮಾಡಿ ಮಾರ್ನಿಂಗ್ ಎದ್ದು ಗ್ರೈಂಡ್ ಮಾಡಬೇಕು. ಸೊ ಗ್ರೈಂಡ್ ಮಾಡಲಿಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಫುಲ್ ಸಾಫ್ಟಾಗಿ ಗ್ರೈಂಡ್ ಮಾಡಬೇಕು, ಯಾಕಂದರೆ
ಅದು ಬಾಯಿಗೆ ಸಿಕ್ಬಿಡುತ್ತೆ ಅಲ್ವಾ, ಅದಕ್ಕೆ ಇದಕ್ಕೆ ಎಕ್ಸ್ಟ್ರಾ ನಾನು ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಹಂಗೆ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ವಾಟರಲ್ಲಿ ಇದು ಮಾಡೋದ್ರಿಂದ ಅದು ಜೆಲ್ ಟೈಪ್ ಬರೋದ್ರಿಂದ ಅದು ವಾಟರ್ ಮತ್ತು ಜೆಲ್ ಟೈಪ್ ಬೇಸೇ ಬೇರೆ ಆಗಿಬಿಡುತ್ತೆ, ಅದೇ ಬೇರೆ ಆಗಿಬಿಡುತ್ತೆ. ಈಗ ಹನಿ ಆ್ಯಡ್ ಮಾಡ್ತಾಯಿದ್ದೀನಿ, ಆಮೇಲೆ ಆ್ಯಪಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯು ಕ್ಯಾನ್ ಯೂಸ್ ಬನಾನಾ ಆಲ್ಸೋ, ಬನಾನಾ ಬೇಕಾದರೂ ನೀವು ಆ್ಯಡ್ ಮಾಡ್ಬೋದು. ನಾನು ಡಯಟಲ್ಲಿರೋದ್ರಿಂದ ಆ್ಯಪಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ 2-3 ಟೇಬಲ್ ಸ್ಪೂನ್ ಓಟ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಓಟ್ಸ್ ಆ್ಯಡ್ ಮಾಡೋದ್ರಿಂದ. ಈಗ ಫುಲ್ ಸ್ವಲ್ಪ ಮಿಲ್ಕ್ ಬೇಕಾದ್ರೂ ಹಾಕೋಬೋದು ನೀವು. ನಾನು ಮಿಲ್ಕ್ ಹಾಕ್ಕೊತಾ ಇಲ್ಲ, ವಾಟರ್ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಫುಲ್ ನೈಸ್ ಚಾಪ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಗೈಸ್. ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ಈ ಥರ ತಿಕ್ಕಾಗಿ ಇರಬೇಕು ಗೈಸ್. ವ್ಲಾಗ್ ಎಂಡ್ ಮಾಡೋದು ಮರ್ತ್ಬಿಟ್ಟಿದೆ, ಸೊ ಈಗ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನ ಖುಷಿಯಿಂದ ಹಾಕಿ ಗೈಸ್. ಕಮೆಂಟೇ ಹಾಕಲ್ಲ, ನೀವು ಕಮೆಂಟ್ ಹಾಕಿದ್ರೆ ತಾನೇ ನಮಗೂ ಗೊತ್ತಾಗುತ್ತೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಕಂಟೆಂಟ್ ಕೊಡಬೇಕು ಅಂತ. ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಲವ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.